आदाब नाजरीन, न्यूज़ 16 डिजिटल में आप सभी का खैर मकदम है। बैंगलोर शहर में कांग्रेस कैंडिडेट मंसूर अली खान 13 अप्रैल 2024 बरोज हफ्ता मंसूर अली खान ने बैंगलोर शहर में महादेवपुरा कैंपेन का आगाज किया और इस कैंपेन के जरिए से उन्होंने सभी अवाम को इस इलेक्शन में उन्हें वोट डालकर कामयाब करने की अपील की। बता दें कि कांग्रेस कैंडिडेट मंसूर अली खान का ये महादेवपुरा कैंपेन की शुरुआत सुबह 9 बजे गांधीपुर अंबेडकर स्टैचू के पास से की गई। फिर ये काफिला 9:30 बजे अंबेडकर स्टैचू नल्लूड़ा हल्ली से गुजरते हुए आगे बढ़ा। फिर ये बेहतरीन कैंपेन कुंडड़हल्ली एंट्रेंस, मुनुकुलेला रंगा मंदिर, दोडनाकुंडी नियर बाबू रेड्डी हाउस और मराठाहल्ली कांग्रेस ऑफिस से गुजरता हुआ आगे बढ़ा। फिर दोपहर 1 बजे के दरमियान वॉर रूम मुनुकुलेला का इनॉग्रेशन किया गया। फिर 2 बजे के करीब ये काफिला वारथूर गांधी सर्कल, फिर कोडथी अश्वत्थ कट्टे, फिर बेलंदर वेणुगोपाल स्वामी टेम्पल, फिर उसके बाद 5:30 बजे के वक्त RWA मीटिंग एट प्रेस्टीज लेक साइड हैबिटेट से होता हुआ आगे बढ़ा। फिर यह काफिला शाम 6:30 बजे के करीब मायना मेपल गुंजूर रोड, फिर मायना हाइट्स और शोभा ड्रीम मेकर्स बालेगिरे से होता हुआ शाम के 8:30 बजे हाई लाइफ अपार्टमेंट्स गुंजूर रोड से गुजरता हुआ इख्तिताम पजीर हुआ। आखिर में बता दें कि शानदार कैंपेन बड़े ही बेहतरीन अंदाज में शुरू हुआ और फिर पूरी कामयाबी के साथ बेहतरीन अंदाज में मुकम्मल हुआ। आइए देखते और जानते हैं इस शानदार कैंपेन की मजीद तफसीलात। ನೀವು ನೋಡಬಹುದು ಮನ್ಸೂರ್ ಅಲಿ ಖಾನ್ ಅವರು ಒಬ್ಬ ಯುವಕರಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಮತ್ತೆ ಎಜುಕೇಶನಿಸ್ಟ್ ಇದ್ದಾರೆ ಅವರು. ಮತ್ತೆ ಇವತ್ತು ಬೆಂಗಳೂರು ಸೆಂಟ್ರಲ್ ಅಲ್ಲೂ ಅದರಲ್ಲೂ ಮಾದೇಪುರ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಯಾಕಂತ ಹೇಳಿದ್ರೆ 3 ಬಾರಿ PC ಮೋಹನ್ ಅವ್ರನ್ನ ಗೆಲ್ಸ್ ಕಳ್ಸಿದ್ದಾರೆ. ಅವರಿಂದ ಯಾವುದೇ ಅಭಿವೃದ್ಧಿ ಈ ಮಾದೇಪುರ ಕ್ಷೇತ್ರಕ್ಕಾಗ್ಲಿ, ಎಸ್ಪೆಷಲಿ ಹೈಯೆಸ್ಟ್ ಓಟು ಮಾದೇಪುರನೇ ಕೊಟ್ಟು ಗೆಲ್ಸಿದ್ದು. ಮತ್ತೆ ಅವರು ಇವತ್ತು ಲೋಕಲ್ ವೋಟರ್ಸ್ ನ ನಂಬ್ಕೊಂಡಿಲ್ಲ, ನಾರ್ತ್ ಇಂಡಿಯನ್ ವೋಟರ್ಸ್ ನ, ಅಪಾರ್ಟ್ಮೆಂಟ್ ವೋಟರ್ಸ್ ನ ನಂಬ್ಕೊಂಡು ಹೋಗ್ತಾ ಇದಾರೆ. ಇವತ್ತು ಅಪಾರ್ಟ್ಮೆಂಟ್ ವೋಟರ್ಸ್ ಎಜುಕೇಟೆಡ್ಸ್ ಇಷ್ಟು ದಿನದಿಂದ ನಾವು ಅನ್ಎಜುಕೇಟೆಡ್ ತರ ವೋಟ್ ಮಾಡ್ಬಿಟ್ರಿ, ಏನೋ ಮೋದಿ ನೋಡ್ಕೊಂಡು ವೋಟ್ ಹಾಕ್ರಿ ಅಂತ ಕೇಳಿದ್ರು, ಅದಕ್ಕೆ ನಾವು ವೋಟ್ ಹಾಕಿದ್ರಿ. ಇವತ್ತು ಅಪಾರ್ಟ್ಮೆಂಟ್ಸ್ ಅವರೇ ಕರೀತಾ ಇದಾರೆ, ನೀವ್ ಯಾಕೆ ಕಾಂಗ್ರೆಸ್ ಅವ್ರ ಅಪಾರ್ಟ್ಮೆಂಟ್ ಬರ್ತಾ ಇಲ್ಲ, ಬನ್ನಿ ನಾವು ಈ ಸರ್ತಿ ನಾವು ವೋಟ್ ಮಾಡ್ತೀವಿ ನಿಮ್ಗೆ ಅಂತ ಹೇಳಿ ನಮ್ಮನ್ನ ಅವರೇ ಕರೆದು ಕ್ಯಾನ್ವಾಸ್ ಮಾಡ್ತಾ ಇದಾರೆ ನಮ್ಮ ಪರವಾಗಿ. ಇವತ್ತು ಅಪಾರ್ಟ್ಮೆಂಟ್ ವೋಟರ್ಸ್ ಕೂಡ ಮಾದೇಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ವಿರೋಧವಾಗಿದ್ದಾರೆ. ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ. ಈ PC ಮೋಹನ್ ಏನು ಮಾಡ್ಲಿಲ್ಲ, ಮತ್ತೆ ಕೈಗೆ ಸಿಗೋದಿಲ್ಲ, ಅವರು ಒಳ್ಳೆ ಮೋದಿಯವ್ರಿಗೆ ನೋಡಿ ವೋಟ್ ಹಾಕಿ ಅಂತ ಕೇಳ್ತಾ ಇದಾರೆ. 15 ವರ್ಷದಲ್ಲಿ ನಾನು ಇಂಥ ಅಭಿವೃದ್ಧಿ ಮಾಡಿದೀನಿ, ಈ ಕ್ಷೇತ್ರದಲ್ಲಿ ಇಂಥ ಅನುದಾನ ತಗೊಂಡ್ಬಂದಿದ್ದೀನಿ, ನನಗೆ ವೋಟ್ ಕೊಡಿ ಅಂತ ಅವ್ರು ಕೇಳ್ತಾ ಇಲ್ಲ. ಅವರು ಮೋದಿಗೆ ನೋಡಿ ವೋಟ್ ಹಾಕಿ, ಮೋದಿಗೆ ನೋಡಿ ವೋಟ್ ಹಾಕಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ 15 ವರ್ಷ ಗೆದ್ದ ಮೇಲೆ ಅವರು ನಾನು ಈ ತರ ಅಭಿವೃದ್ಧಿ ಮಾಡಿದೀನಿ, ಫಸ್ಟ್ ಟೈಮ್ ಮೋದಿ ಅವ್ರನ್ನ ಕೇಳಿ ವೋಟ್ ಹಾಕ್ರಿ, ಮೋದಿ ಅವ್ರನ್ನ ನೋಡಿ ವೋಟ್ ಹಾಕ್ರಿ ಅನ್ಬೋದು. 2ನೇ ಸತಿ ನನ್ನ ಅಭಿವೃದ್ಧಿ ನೋಡಿ ವೋಟ್ ಹಾಕ್ರಿ ಅಂತ ಹೇಳ್ಬೇಕು. ನಾನು ಇವತ್ತು ನಿಮ್ ಮುಖಾಂತರ ಚಾಲೆಂಜ್ ಮಾಡ್ತಾ ಇದ್ದೀನಿ PC ಮೋಹನ್ ಅವ್ರಿಗೆ ಏನಾದ್ರು ತಾಕತ್ ಅನ್ನೋದಿದ್ರೆ, ನಾನು ಈ ರೀತಿ ಅಭಿವೃದ್ಧಿ ಮಾಡಿದೀನಿ, ನನಗ್ ಮತ ಕೊಡ್ರಿ ಅಂತ ಅವ್ರ ತಾಕತ್ತಿದ್ರೆ ಕೇಳಿ. ಮೋದಿ ಅವ್ರ ಹೆಸರು ಉಪಯೋಗಿಸೋದ್ ಬೇಡ, ರಾಮ ಮಂದಿರ ಉಪಯೋಗಿಸೋದು ಬೇಡ, ಪಾಕಿಸ್ತಾನ ಹೆಸರು ಉಪಯೋಗಿಸೋದ್ ಬೇಡ. ಅವ್ರ ಪಾಕಿಸ್ತಾನ ಹೆಸರು ಹೇಳೋದು ವೋಟ್ ಕೇಳೋದು, ಹಿಂದೂ ಮುಸ್ಲಿಂ ಅಂತ ಹೇಳೋದು ವೋಟ್ ಕೇಳೋದು, ರಾಮ ಮಂದಿರ ಹೇಳೋದು ವೋಟ್ ಕೇಳೋದು, ಮೋದಿ ಹೇಳೋದು ವೋಟ್ ಕೇಳೋದು. ಆದ್ರೆ ಅವ್ರ ಅಭಿವೃದ್ಧಿ ಹೇಳಿ ವೋಟೇ ಕೇಳ್ತಾ ಇಲ್ಲ. ಅದರಿಂದ ಇವತ್ತು ಜನಗಳು ಬುದ್ಧಿವಂತರಾಗಿದ್ದಾರೆ. ಇವತ್ತು ಯಾರು ಕೂಡ ಅವ್ರಿಗೆ ವೋಟ್ ಕೊಡೋದಕ್ಕೆ ರೆಡಿ ಇಲ್ಲ. ನೀವು ನೋಡಿದೀರಾ, ಮೀಡಿಯಾ ಅವ್ರು ತೋರಿಸಿದೀರಾ, ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರ ಪಕ್ಷದ ಕಾರ್ಯಕರ್ತರೆ ಅವ್ರಿಗೆ ಧಿಕ್ಕಾರಕ್ಕೆ ಹೋಗಿ ಆಚೆ ಓಡಿಸ್ತಾ ಇದಾರೆ. ಅದೇ ಇವತ್ತು ಮಾದೇಪುರ ಕ್ಷೇತ್ರದ ಜನನು ಬದಲಾವಣೆ ಬಯಸಿದ್ದಾರೆ. ನಾವೆಲ್ಲ ಈ ಸರ್ತಿ ಒಟ್ಟಾಗಿ PC ಮೋಹನ್ ಅವ್ರನ್ನ ಕಳಿಸ್ಬೇಕು ಆಚೆ, ಮನ್ಸೂರ್ ಅಲಿ ಖಾನ್ ಅವ್ರನ್ನ ತಗೊಂಡ್ಬರ್ಬೇಕು ಅಂತ ಹೇಳಿ ಈ 5 ಗ್ಯಾರಂಟಿ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಏನ್ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ಮಾತು ಕೊಟ್ರೆ ಎಲೆಕ್ಷನ್ ಆದ ತಕ್ಷಣ ಅನುಷ್ಠಾನಕ್ಕೆ ತಂದಿದ್ದಾರೆ, ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ. ಆದ್ರೆ ನೀವ್ ಹೇಳಿ, ಮೀಡಿಯಾ ಅವ್ರು ತೋರ್ಸ್ಬೇಕು. ನೀವು ಮೀಡಿಯಾ ಅವರು ಇವತ್ತು ನೀವೇ ದೇಶದ ಬೆನ್ನೆಲುಬು, ನೀವು ತೋರ್ಸ್ಬೇಕು. ಮೋದಿ ಅವರು ಹೇಳ್ದಂಗೆ ಏನ್ ನಡ್ಕೊಂಡಿದ್ದಾರೆ, ಯಾವ್ದಾದ್ರು ಒಂದೇ ಒಂದು ಅವ್ರು ಹೇಳಿರೋದನ್ನ ನಡ್ಕೊಂಡಿಲ್ಲ. ಗ್ಯಾಸ್ ರೇಟ್ ಕಡಿಮೆ ಮಾಡ್ತೀನಿ ಅಂದ್ರು ಮಾಡಿದ್ರ, ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀನಿ ಅಂದ್ರು ಮಾಡಿದ್ರ, ಡೀಸೆಲ್ ರೇಟ್ ಕಡಿಮೆ ಮಾಡ್ತೀನಿ ಅಂದ್ರು ಮಾಡಿದ್ರ. ಅವ್ರು ಹೇಳಿದ ಒಂದು ಮಾತು ಕೂಡ ನಡ್ಕೊಂಡಿಲ್ಲ. 100% ಮೋದಿ ಅವರು ಫ್ಲಾಪ್ ಆಗಿದ್ದಾರೆ. ಇವತ್ತು ಮೋದಿ ಅವ್ರಿಗೆ ನೆಗೆಟಿವ್ ಅಲೆ ಇದೆ ದೇಶದಲ್ಲಿ. ಎಲ್ಲ ಹೇಳ್ತಾ ಇದ್ರೆ ಮೋದಿ ಅಲೆ ಅಂತ. ಯಾವ ಮೋದಿ ಅಲೆನೂ ದೇಶದಲ್ಲಿ ಇಲ್ಲ. ಇವತ್ತು ಯಾರು ಕೂಡ ಮೋದಿ ಅವ್ರನ್ನ ನಂಬಿ ವೋಟ್ ಕೊಡಲ್ಲ. ಅವರೇ ಹೇಳಿದ್ದಾರೆ, ಮೋದಿ ಅವರೇ ಸ್ವತಃ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನನ್ನ ಹೆಸರು ಹೇಳ್ಕೊಂಡು ಹೋದ್ರೆ ವೋಟ್ ಬರಲ್ಲ, ನಿಮ್ಮ ಅಭಿವೃದ್ಧಿ ಮೇಲೆ ವೋಟ್ ಕೇಳಿ ಅಂತ ಅವರೇ ಹೇಳಿದ್ದಾರೆ. ಆದ್ರೆ ಅವ್ರ ಸಂಸದರು 25 ಜನ ಗೆದ್ದವರು ಯಾರು ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿಲ್ಲ. ಸುಮ್ಮನೆ ರಬ್ಬರ್ ಸ್ಟಾಂಪ್ ತರ
ಅಲ್ಲಿ ಲೋಕಸಭೆಯಲ್ಲಿ ಕುತ್ಕೊಂಡು ಸೈಲೆಂಟ್ ಆಗಿ ಬಂದಿದ್ದಾರೆ. ಯಾರಿಗಾನ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಹೆಸರು ಹೇಳ್ರಿ ನೀವು ನೋಡೋಣ. ಇಲ್ಲಿರೋರೇ ಆಗ್ಲಿ ಬಿಜೆಪಿ ಅವರೇ ಆಗ್ಲಿ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಹೆಸರು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಇಬ್ಬರದೇ, ಒಂದು ಅಮಿತ್ ಶಾ, ಒಂದು ಮೋದಿ. ಯಾವ ಮಿನಿಸ್ಟ್ರದ್ದು ಏನು ನಡೀತಾ ಇಲ್ಲ, ಯಾವ ಸಂಸದ್ರದ್ದು ನಡೀತಾ ಇಲ್ಲ. ಸುಮ್ನೆ ಹೋಗಿ ದಿವ್ ಹಜೂರ್ ಅಂತ ಅವ್ರ ಮುಂದೆ ತಲೆ ಬಗ್ಸ್ಕೊಂಡು ಮನೆಗೆ ಬರ್ತಾ ಇದಾರೆ ಅಷ್ಟೇ. ಏನೋ ತಿಂಗಳಿಗೆ ಒಂದಷ್ಟು ಸಂಬಳ ಕೊಡ್ತಾರೆ ನಮ್ ಟ್ಯಾಕ್ಸ್ ಅಮೌಂಟ್ ತಗೊಂಡ್ ಮನೆಗೆ ಬಂದಿದ್ದಾರೆ, ಮುಗಿತ ಅಷ್ಟೇ ಅವ್ರದ್ದು. ಕೆಲಸ ಆಗ್ಬೇಕು ಸರಿ, ಇಲ್ಲಿ ಈಗ ನೀವು ಬರೋವಾಗ ನೋಡಿದೀರಾ ಬಸ್ ಸ್ಟ್ಯಾಂಡ್ ಇಲ್ಲ, ಜನ ಬಸ್ ಅಲ್ಲಿ ಅವ್ರು ತಗೊಂಡ್ಬರೋದು ಅನುದಾನಗಳೇನೋ. ಒಬ್ಬ ಸಂಸದರು ಒಂದು ಬೋರ್ವೆಲ್ ಫಂಡ್ ಕೊಡ್ಬೋದು, ಒಂದು ಸ್ಕೂಲ್ಗೆ ಫಂಡ್ ಕೊಡ್ಬೋದು, ಕಾಲೇಜಿಗೆ ರೂಮ್ ಕಟ್ಟಕ್ ಫಂಡ್ ಕೊಡ್ಬೋದು, ಬಸ್ ಸ್ಟ್ಯಾಂಡ್ ಫಂಡ್ ಕೊಡ್ಬೋದು, ಸಮುದಾಯ ಭವನಕ್ಕೆ ಫಂಡ್ ಕೊಡ್ಬೋದು. ಇವತ್ತು ನೀವು ಪಂಚೂರಲ್ಲಿ ಮೇಜರ್ ಇಶ್ಯೂ, ಅದು ದೊಡ್ಡ ಇಶ್ಯೂ, ರೈಲ್ವೆ ಟ್ರ್ಯಾಕ್. ಅಲ್ಲಿ ಅಂಡರ್ ಪಾಸ್ ಇಲ್ಲ, ಫ್ಲೈಓವರ್ ಇಲ್ಲ, ಏನು ಇಲ್ಲ. 15 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಮಿರಾಕಲ್ಸ್ ಮಾಡ್ಬೋದು. ದೊಡ್ಡ ಟೈಮ್ 15 ವರ್ಷ ಅಂದ್ರೆ ಸಣ್ಣ ಟೈಮ್ ಅಲ್ಲ ಅದು. ಒಬ್ಬ ಸಂಸದರು ಮಿರಾಕಲ್ಸ್, ಒಂದು ಚೇಂಜಸ್ ಪವಾಡಗಳು ಮಾಡ್ಬೋದು. ಅವ್ರು ಏನು ಮಾಡ್ಲಿಲ್ಲ. ಇಬ್ಬರಿಗೂ, ಶಾಸಕರಿಗೂ ಸಂಸದರಿಗೂ ಆಗಲ್ಲ. ಅವ್ರ ಮೇಲೆ ಇವ್ರು ಹೇಳ್ಕೊಂಡು, ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಸುಮ್ನೆ ಈ ಕ್ಷೇತ್ರದ ಜನನ ಮರಳು ಮಾಡ್ಕೊಂಡು ಹೋಗ್ತಾ ಇದಾರೆ. ಇವಾಗ ಎಲೆಕ್ಷನ್ ಬಂತು, ಸುಮ್ನೆ ಡ್ರಾಮಾ ಮಾಡ್ಕೊಂಡು ಓಟ್ ಕೇಳ್ತಾ ಇದಾರೆ. ಯಾರು ಈ ಸತಿ ನಾನ್ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ, ಡ್ರಾಮಕ್ಕೆ ಮರಳಾಗ್ಬೇಡಿ. ಇದೊಂದ್ ಸತಿ ಒಬ್ಬ ಯುವಕರು ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಮತ ಕೊಟ್ಟು ಬದಲಾವಣೆ ತಗೊಂಬನ್ನಿ. ಮನ್ಸೂರ್ ಅಲಿ ಖಾನ್ ನಂಬೋದಾ? ಇವರು ಅದೇ ರೀತಿ ಸರ್, ಈಗ 3 ಸತಿ ನಂಬಿದಿರ ಒಬ್ಬ ವ್ಯಕ್ತಿನ, ಏನು ಮಾಡದೇ ಇರೋರ್ನ. ಇವ್ರನ್ನ ಒಂದ್ ಸತಿ ನಂಬಿ ಅವಕಾಶ ಕೊಡಿ. ಮಾಡಿಲ್ಲ ಅಂದ್ರೆ ಬದಲಾವಣೆ ಮಾಡಿ. ನಿಮ್ ಮನೆ ಮಗಳಿಗೆ ಬರ್ತೀವಲ್ಲ ನಾವು, ಅವತ್ತು ಬದಲಾವಣೆ ಮಾಡಿ ಒಂದ್ ಅವಕಾಶ ಕೊಡಿ. ಕೊಡಕ್ ಬದ್ಲೆ ನಂಬೋದ ಅಂದ್ರೆ ಇವಾಗ 15 ವರ್ಷ ಯಾಮಾರ್ಸಿರೋರ್ ನಂಬ್ತಾ ಇದೀರಾ. ಈ ವರ್ಷ ಹೊಸ ವ್ಯಕ್ತಿಗೆ ಅವಕಾಶ ಕೊಟ್ಟು ನೋಡಿ, ಮಾಡ್ತಾರ ಇಲ್ಲ ಅಂತ ಗೊತ್ತಾಗುತ್ತೆ. ಅವಕಾಶನೇ ಕೊಡ್ದಿರಾ ಮಾಡ್ತಾರ ಅಂತ ನೀವೇ ಕ್ವಶನ್ ಕೇಳಿದ್ರೆ, ನೀವು ಇವತ್ತವರೆಗೂ ಮೋದಿ ಅವ್ರನ್ನ ಕ್ವಶನ್ ಮಾಡಕ್ ಆಗಿದ್ಯಾ? ಮೋದಿ ಅವ್ರ ಇಂಟರ್ವ್ಯೂ ಬಂದಿದಾರ ನಿಮ್ಮ ಹತ್ರ? ಸಂಸದರು ಬಂದಿದಾರ? 5 ವರ್ಷ ಯಾರು ಕಾಣಿಸಿಲ್ಲ. ಅದರಿಂದ ನಾನು ಹೇಳ್ತಾ ಇರೋದು, ಒಂದು ಅವಕಾಶ ನಮ್ಮ ಮನ್ಸೂರ್ ಅಲಿ ಖಾನ್ ಅವ್ರ ಕೊಡಿ, ಅವ್ರನ್ನ ಗೆಲ್ಸಿ. ಜೈ ಹಿಂದ್, ಜೈ ಕರ್ನಾಟಕ, ಕಟ್ಟ ಮಾತೆ, ಜೈ ಕಾಂಗ್ರೆಸ್. ಸುನಿಲ್, ಇವತ್ತು ಬೆಳಗಿಂದ ನಾನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸರ್ವಜ್ಞನಗರದಲ್ಲಿ ನಿನ್ನೆಯಿಂದ JDS ಪಕ್ಷದವರು ಯಾರು ನನ್ನ ವಿರುದ್ಧವಾಗಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಸಮೇತ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು, ಅದೇ ರೀತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಜನತಾದಳ ಪ್ರೆಸಿಡೆಂಟ್ ಸಮೇತ ಸೇರ್ಕೊಂಡಿದ್ದಾರೆ. ಇವತ್ತು ಬಿಜೆಪಿ ಪಕ್ಷದ ಯುವ ಮೋರ್ಚಾದ ಹಲವಾರು ಜನ ಲೀಡರ್ಗಳು, ಕಾರ್ಯಕರ್ತರುಗಳೆಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಇಡೀ ನಮ್ಮ ಸೆಂಟ್ರಲ್ ಎಲ್ಲ, ನಾನು ಹೇಳಿದ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ನಡೀತಾ ಇದೆ. ಅದರಲ್ಲಿ ಸಮೇತ ನಮಗೆ ಸೆಂಟ್ರಲ್ ಕ್ಯಾಂಡಿಡೇಟ್ ಆಗಿ ಒಬ್ಬರು ಯುವಕರು, ವಿದ್ಯಾವಂತರು, ಸಂಘ ಸಂಸ್ಥೆಗಳನ್ನು ನಡೆಸುವಂತ ಒಳ್ಳೆ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಇವತ್ತು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿದ್ದಾರೆ. ಬಹುಶಃ ಬಿಜೆಪಿಯವರು ಸಾಕಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದರು. ಜನರಿಗೆ ಅವರ ಭರವಸೆಗಳೆಲ್ಲ ಸುಳ್ಳು ಮತ್ತೆ ಟೊಳ್ಳು ಗೊತ್ತಾಗಿದೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಟ್ ನಾವು ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನಕ್ಕೆ ನಾವು ತಲೆ ಬರ್ತೀವಿ. ಜನರ ಹತ್ರ ನಾವು ಕೇಳ್ಕೊಂಡಿದ್ದೀವಿ. ಇವತ್ತು ಯುವಕರಿದ್ದಾರೆ ಅಭ್ಯರ್ಥಿ, ಅದೇ ರೀತಿಯಲ್ಲಿ ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಇಡುವ ಅಭ್ಯರ್ಥಿ ಇದ್ದಾರೆ. ಅದರಿಂದ ಅವ್ರನ್ನ ಗೆಲ್ಲಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನಾದ್ರೂ ತಿಳ್ಕೊಂಡಿದ್ರಿ. ಬಟ್ ಆದರೂ ಸಮೇತ ಜನರ ಹತ್ರ ನಾವು ವಿನಂತಿ ಮಾಡ್ತೀವಿ, ನೀವು ಮತದಾರರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ಬೇಕೆಂಬುದಾಗಿ ಹೇಳ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಅದರ ಬೆಂಗಳೂರವರು ನಾವು ಕೊಡುವಷ್ಟು ತೆರಿಗೆ, ನಾವು 3 ಲಕ್ಷಕ್ಕಿಂತ ಹೆಚ್ಚು ಲಕ್ಷ ಕೋಟಿ 4 ಲಕ್ಷ ಹತ್ರ ನಾವು ಇವತ್ತು ತೆರಿಗೆ ಕೊಡ್ತಾ ಇದ್ದೀವಿ. ನಮಗೆ ಕೇಂದ್ರದಿಂದ ಕೊಡ್ತಾ ಇರೋದು ಬರೀ 50,000 ಕೋಟಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಸಮೇತ ನಮಗೆ ಮೋಸ ಮಾಡಿದ್ದಾರೆ. ನಮಗೆ ಇವತ್ತು ಬರಗಾಲ ಆಗಿದೆ. ಬರಗಾಲಕ್ಕೆ ಕಳೆದ ಆಗಸ್ಟ್ ಸೆಪ್ಟೆಂಬರ್ಲೇ ನಾವು ರಿಪೋರ್ಟ್ ಕಳ್ಸಿದ್ವಿ. ನಮ್ಮ ಮುಖ್ಯಮಂತ್ರಿಯವರು ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಬರಗಾಲ ಕಮಿಟಿ ಚೇರ್ಮನ್, ಅವ್ರು ಮೀಟಿಂಗ್ ಕರೀಬೇಕು. ಆಫೀಸರ್ಗಳು ಬಂದ್ಬಿಟ್ಟು ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಅಗ್ರಿಕಲ್ಚರ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟರ್ ಎಲ್ಲ ಹೋಗ್ಬಿಟ್ಟು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಆದರೂ ₹1 ಅವ್ರು ರಿಲೀಸ್ ಮಾಡಲಿಲ್ಲ. ನಾವು ನಮ್ಮ ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದೀವಿ. ಇವತ್ತು ಇಂಥ ಒಂದು ಬರಗಾಲ ಬಂದರೂ ಸಮೇತ ತಿರುಗಿ ನೋಡಿದಂತ ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ತಮ್ಮ ಪಕ್ಷಕ್ಕೆ ಓಟ್ ಕಳ್ತಾರೆ ನನ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ಇದಾಗಿದೆ. ಭಾರಿ ಅನ್ಯಾಯ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ. ಆದ್ರೆ ಕರ್ನಾಟಕದಲ್ಲಿ ಸಮೇತ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ಬೋದು, ಆದ್ರೆ ಬಿಜೆಪಿಗೆ ಓಟ್ ಕೊಟ್ಟ ಜನ ಇದ್ದಾರೆ ಅಂತ ಅವ್ರು ತಿಳ್ಕೊಳ್ಬೇಕಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಇದಕ್ಕೆ ಸರಿಯಾದ उत्तरवನ್ನ ಈ ಚುನಾವಣೆಯಲ್ಲಿ ಜನ ಕೊಡ್ತಾರೆ. मुझे जानकारी है उस हिसाब से पूरे कर्नाटक के अंदर और पूरे राष्ट्र के अंदर
आज लोग एक नई सरकार बनाना चाहते हैं, एक नई सूझ के साथ आगे बढ़ रहे हैं। मैं समझता हूं कि ये लोगों को पिछले 10 साल से पता चल गया है, सिर्फ जुमलेबाजी से, नारेबाजी से, मन की बात से हुकूमत चला नहीं सकते। ये जो पिछले 10 साल में जो गरीब और पैसे वालों के बीच में जो दरार था, जो रास्ता है, वो और बढ़ता गया। अब सिर्फ राहुल गांधी की एक होप है कि गरीबों के वास्ते लड़ाई लड़ी जा रही है। ये जो जंग है, ये जो लड़ाई है, ये गरीबों के लिए लड़ने वाली लड़ाई है। आप लोगों ने देखा होगा कि लोग प्राइस राइस के बारे में इतना तंग आ चुके हैं कि उनका घर चलाना मुश्किल हो रहा है। तो उसी लिए सिद्धरामैया साहब बेसिक यूनिवर्सल इनकम के नाते लोगों के हाथ को थोड़ा बहुत पैसा पहुंचाने की जरूरत है, उनको ताकतवर बनाने की जरूरत है, इकोनॉमिकली उनको स्ट्रांग करने की जरूरत है। उसी लिए महीने को 2000 रुपया मतलब उनके पास पहुंचा रहे हैं। और उसी तरीके से अन्न भाग्य स्कीम में हर आदमी को 170 रुपया, अगर 10 आदमी हैं तो 1700 रुपया उनके अकाउंट में पहुंच रहा है। और ऐसे ही गृह ज्योति के 500 रुपया, 700 रुपया, 1000 रुपया जो इलेक्ट्रिक बिल का बिल आती थी, तो ये फैमिली में तकरीबन 4 से 5 हजार रुपया उन लोगों को फायदा हो रहा है। ये वजह ये है कि उनकी जो ये प्राइस राइज की वजह से, ये महंगाई की वजह से तो लोग बहुत मुश्किल में थे, तो उनको थोड़ा आसान जिंदगी गुजारने के लिए ये एक फाइनेंशियली सपोर्ट करने का एक फार्मूला था। उस वजह से यूनिवर्सल बेसिक इनकम जो फॉरेन कंट्रीज में भी है, यूरोपियन कंट्रीज में भी है, उसी तरीके से ये मुहिम चलाई गई है। अब आने वाले दिनों में कांग्रेस की हुकूमत अगर कर्नाटक ऑल इंडिया में बनेगी तो तकरीबन 8000 रुपया एक साल देने का, मतलब एक महीने का 8000 रुपये देने का वादा किया गया है। और इंशाल्लाह इससे बहुत बड़ा फायदा होगा। बस मैं आप लोगों से अपील करता हूं कि यहाँ के हल्के के उम्मीदवार जनाब मंसूर अली खान, जो नौजवान है, पढ़े लिखे हैं और काफी सियासत में तजुर्बा रखा गया है, तो उनको अगर जिताएंगे तो मैं समझता हूं कि बेंगलुरु सेंट्रल जो हमारी खोई हुई सीट है वो फिर बहाल होगी। ಅಭ್ಯರ್ಥಿಯಾದ ಮನ್ಸೂರ್ ಅವರ ಪರವಾಗಿ ಚುನಾವಣೆ ಈಗಾಗಲೇ ನಾವೆಲ್ಲ ಒಳ್ಳೆ ಉತ್ತಮವಾದ ಸಿಗ್ತಾ ಇದೆ. ಈಗಾಗಲೇ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿವೆ, ಹೆಣ್ಮಕ್ಳ ಪರವಾಗಿವೆ, ಅವ್ರದ್ದೆಲ್ಲಾನು ಪ್ರತಿಕ್ರಿಯೆ ಬಹಳಷ್ಟು ಚೆನ್ನಾಗಿದೆ. ನಗುಮುಖದಿಂದ ನಿಮ್ಗೆಲ್ಲ ಸ್ವಾಗತ ಕೋರಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡರ್ ಕರೆಂಟ್ ಅಂತ ಹೇಳ್ತಾರಲ್ಲ, ಅದು ಇವತ್ತು ಇಡೀ ರಾಜ್ಯದಲ್ಲಿ ಪ್ರಚಾರ ಆಗ್ತಾ ಇದೆ. ಅದರಿಂದ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆ ಗೆಲ್ತಿದೆ ಅಂತ ನನ್ನ ಭಾವನೆ. ನೋಡಿ, ಯಾವುದೇ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ದೇಶದಲ್ಲಿ 136 ಸೀಟ್ಗಳನ್ನ ಈ ರಾಜ್ಯದಲ್ಲಿ ನಮಗೆ ಬಹುಮತವನ್ನ ಕಾಂಗ್ರೆಸ್ ಪಾರ್ಟಿಗೆ ಜನಗಳು ಕೊಟ್ಟಿದ್ದಾರೆ. ಅಂತಹ ಬಹುಮತದ ಸರ್ಕಾರವನ್ನ ಕೆಡವುತ್ತೀವಿ ಅಂತ ಹೇಳೋದೇ ಪ್ರಜಾಪ್ರಭುತ್ವದ ವಿರೋಧಿ ಕೆಲಸ. ಹಾಗಾದ್ರೆ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಮತ್ತೆ ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಅಂತನಾ? ಅವ್ರು ಯಾವುದೇ ಯೋಜನೆಗಳು ಸಕ್ಸಸ್ ಆಗಲ್ಲ, ಗೊತ್ತಾಗಿದೆ ಜನಗಳಿಗೆ. ಅದಕ್ಕೆ ಅವರು ಈ ತರ ದುಸ್ಸಾಹಸಗಳಿಗೆ ಕೈ ಹಾಕ್ಬಾರ್ದು ಅಂತಾನೆ ನಮ್ಮ ರಾಜ್ಯದ ಜನತೆ ನಮ್ಗೆ ಎಷ್ಟು ಆಶೀರ್ವಾದ ಮಾಡಿದ್ದಾರೆ. ಕನ್ಸಲ್ ಸಹ ನೆನ್ಸ್ಕೊಳ್ಳೋದು ಬೇಡ. ಬಿಜೆಪಿ ಅವರಾಗ್ಲಿ, JDS ಅವರಾಗ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲಿಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾವುದೇ ಪ್ರಯತ್ನ ಪಟ್ರು ಅವರು ಫೇಲ್ಯೂರ್ ಆಗ್ತಾರೆ. ಅದೇ ಇದೆ, ನಿಮ್ಗೆ ಗೊತ್ತು, ಟಿವಿ ನಮ್ಗಿಂತ ಚೆನ್ನಾಗಿ ಸರ್ಕಾರ ರಚನೆ ಆದ ಮೊದಲನೇ ದಿವಸದಿಂದಾನೆ ಈ ವಾರ ಕಳೀತದೆ, ಈ ತಿಂಗಳು ಕಳೀತದೆ. ಈಗ ಪಾಪ ಡೆಡ್ ಲೈನ್ ಕೊಡ್ತಾವ್ರೆ, ಡೆಡ್ ಲೈನ್ ಕೊಡ್ತಾವ್ರೆ. ಇನ್ 4 ವರ್ಷದ 2 ತಿಂಗಳು ಡೆಡ್ ಲೈನ್ ಕೊಡ್ತಾರೆ. 2028 ಮತ್ತೆ ನಮ್ ಯೋಜನೆಗಳು ನಮ್ ಕೈ ಹಿಡಿತದೆ. ಕಾಂಗ್ರೆಸ್ ಸರ್ಕಾರ ಮತ್ತೆ 2028ಕ್ಕೆ ವಾಪಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಆವಾಗೂ ಹೇಳ್ತಾರೆ 136 ಸೀಟ್ ಇರೋದು ನನ್ನ ಪ್ರಕಾರ 2028ಕ್ಕೆ 150 ಸೀಟ್ ಆಗ್ತದೆ. ಆಗ್ಲೂ ಈ ಸ್ಟೇಟ್ಮೆಂಟ್ ಆರೋಪ ಕೊಡ್ತಾನೆ. ಅದಕ್ಕೆ ನನ್ನ ಅಬ್ಜೆಕ್ಷನ್. महादेवपुरा में रिस्पांस अच्छा है। सवेरे से हम लोग कैंपेन कर रहे हैं, जो हमारे गारंटीज के बारे में लोग बात कर रहे हैं और लोगों में एक उत्साह है गारंटीज को लेकर। सो लोग बाहर आके कांग्रेस को सपोर्ट कर रहे हैं। सर, जो आप जो है लगातार लोगों से मुलाकात कर रहे हैं, क्या मसले सामने आ रहे हैं? क्या प्रॉब्लम? नहीं, देखो यहाँ पर इंफ्रास्ट्रक्चर का प्रॉब्लम है, थोड़ा पानी के इशू हैं और ट्रैफिक का बहुत बड़ा मसला है। तो ये सब सॉल्व करना है।
सर, जिस तरह से आप लोगों में घुल मिल रहे हो, कहीं ना कहीं लोगों में जो एक नई उम्मीद है, क्योंकि यहाँ की जो सिटिंग एमपी है वो एक बार आते हैं 5 साल गायब हो जाते हैं, आप भी ऐलान कर रहे हैं। तो जिस तरह से आप लोगों में घुल मिल रहे हो, तो लोगों का क्या कहना है कि किस तरह की आप मेरी यही उम्मीद है, वोट लोग मुझे वोट करें, मैं उनके साथ मिलकर उनके बीच में रह के काम करूं, क्योंकि मेंबर ऑफ पार्लियामेंट का एक अलग रोल रहता है, एमएलए का और कॉर्पोरेट, लेकिन मेंबर ऑफ पार्लियामेंट चाहे तो बहुत काम कर सकता है लोगों के लिए, फंड्स, सेंट्रल फंड्स का फैसिलिटेशन कर सकता है। ये उम्मीद है। और लोग क्या चाहते हैं कि एक एमपी उनके साथ मिलकर, क्षेत्र बड़ा है लेकिन मिलके एटलीस्ट महीने में एक बार तो मिले एमपी। क्या पैगाम रहेगा लोगों के लिए? मेरा यही पैगाम है, आप देखिए डेवलपमेंट पर वोट कीजिए। मैं एक नया चेहरा हूँ, मेरे पास एक बेंगलोर डेवलपमेंट के लिए एक विजन है, डेवलपमेंट, और ये विजन मैं आपके सामने रखना चाहता हूँ। और मेरा ये दावा है कि मैं आप लोगों के साथ मिलकर आपके लिए काम करूंगा। अगर 5 साल में मैं वो जो वादे किया हूँ अचीव नहीं कर सका, तो आपकी मर्जी फिर रहेगी कि आप किसी, क्योंकि अब आप 3 दफे एक आदमी को मौका दे चुके हैं, इस बार मुझे मौका दें।